ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತಾಯ್ತನದ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಕೆಲಸಕ್ಕೆ ಹೋಗ್ತಾ ಇರುವಂತಹ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬೆಂಗಳೂರಿಂದ ಶಶಿರೇಖಾ ಕರೆ ಮಾಡಿದ್ದಾರೆ. ಶಶಿರೇಖಾ, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನಗೆ ಮದುವೆ ಆಗಿ 9 ಇಯರ್ಸ್ ಆಗಿದೆ. 8 ವರ್ಷದ ಮಗಳಿದ್ದಾಳೆ. ಮತ್ತೆ ನಾವು ಇನ್ನೊಂದು ಮಗು ಬೇಡ ಅಂತ ಇಷ್ಟು ದಿವಸದಿಂದ ಸುಮ್ಮನೆ ಇದ್ವಿ. ಈಗ 6 months ಇಂದ ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಏನ್ ಕಾರಣ ಇರ್ಬೋದು ಅಂತ. ನೀವು ಈ 8 years ಅಲ್ಲಿ ಯಾವ ಮೆಥಡ್ನ ಫಾಲೋ ಮಾಡ್ತಾ ಇದ್ರಿ? ನಾವು ಕಾಂಡೋಮ್ಸ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಅದಿದ್ಮೇಲೆ ಯಾವುದೇ ರೀತಿ ಅದರಿಂದ ಎಫೆಕ್ಟ್ ಆಗಿರೋದಿಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದು ಮಗು ಆದಮೇಲೆ ಕೂಡ ಯೂಟ್ರಸ್ಸಲ್ಲಿ ಏನಾದರೂ ಡೆಲಿವರಿ ಟೈಮ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಆಮೇಲೆ ಏನಾದರೂ ಇನ್ಫೆಕ್ಷನ್ ಆಗಿ ಎಂಡೋಮೆಟ್ರೈಟಿಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಇಲ್ಲ ಸ್ಯಾಲ್ಪಿಂಜೈಟಿಸ್ ಅಂತ ಹೇಳ್ತೀವಿ ಅದಾಗಿ ಒಂದೊಂದ್ಸಲ ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಟ್ಯೂಬೋ ಒವೇರಿಯನ್ ಮಾಸ್ ಅಂತ ಹೇಳ್ತೀವಿ, ಪೆಲ್ವಿಕ್ ಇನ್ಫ್ಲಮೇಷನ್ ಅಂತ ಆಗುತ್ತಲ್ಲ, ಅವಾಗ ಅಲ್ಲಿ ಇನ್ಫೆಕ್ಷನ್ ಆದಾಗ ಅದೆಲ್ಲ ಒಂದು ಮುದ್ದೆ ಥರ ಆಗ್ಬೋದು. ಇದನ್ನು ನಾವು ಟಿಒ ಮಾಸ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟು ನಿಮ್ಮ ಒಂದು ಯೂಟ್ರಸ್ ಓವರೀಸ್ ಎಲ್ಲ ನಾರ್ಮಲ್ ಇದೆಯಾ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಸ್ಕ್ಯಾನ್ ಮಾಡಬೇಕು. ಇನ್ನೊಂದು ನಿಮ್ಮ ಯೂಟ್ರಸ್ ಒಳಗಡೆ ಲೈನಿಂಗ್ ಇರುತ್ತಲ್ಲ, ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಅಂತ ನೋಡೋಕ್ಕೋಸ್ಕರ ಒಂದು DNC ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಒಂದು ಸೆಮೆನ್ ಅನಾಲಿಸಿಸ್ ಇನ್ನೊಂದು ಸಲ ಮಾಡಿಸೋದು ಒಳ್ಳೆಯದು. ಸೊ ಇದೆಲ್ಲ ಮಾಡೋದ್ರಿಂದ ಏನಾದರೂ ತೊಂದರೆ ಕಂಡು ಬಂದಲ್ಲಿ, ಇಲ್ಲ ಟ್ಯೂಬಲ್ ಬ್ಲಾಕ್ ಏನಾದರೂ ಆಗಿದೆ ಅಂತ ಏನಾದರೂ ಕಾಣಿಸಿದ್ರೆ ಅದಕ್ಕೆ ನಾವು ಕರೆಕ್ಷನ್ ಮಾಡಿ ಟ್ಯೂಬೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದನ್ನು ಮಾಡಿಸ್ಕೊಂಡ್ರೆ ಖಂಡಿತ ಆಗುತ್ತೆ. ಇದೆಲ್ಲ ಏನೂ ತೊಂದರೆನೇ ಇಲ್ಲ ಅಂದ್ರೂ ನೀವು ಹೇಳ್ತಾ ಇದ್ದೀರಾ ಬರೀ 6 months ಇಂದ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಎಲ್ಲ ನಾರ್ಮಲ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ನೀವು ಇನ್ನೂ ಮಂತ್ಲಿ ಪೀರಿಯಡ್ ಎಲ್ಲ ನಾರ್ಮಲೇ ಇದೆ ಮೇಡಮ್. ಮತ್ತು ನಾವು ಏನಂತೀವಿ ಅಂದರೆ ಎಲ್ಲಿವರೆಗೂ ಪೀರಿಯಡ್ಸ್ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಇರುತ್ತೆ ಅಲ್ಲಿವರೆಗೂ ನಾವು ಮೆಜಾರಿಟಿ ಎಲ್ಲರಿಗೂ ಫುಲ್ಲು ಒಳಗಡೆ ಕೂಡ ನಾರ್ಮಲ್ ಇದೆ, ಏನು ಮೇಜರ್ ಪ್ರಾಬ್ಲಮ್ ಇರೋದಿಲ್ಲ ಅಂತಲೇ ನಾವು ಹೇಳ್ತೀವಿ. ಹಾಗಾಗಿ ನಿಮ್ಮಲ್ಲೂ ಕೂಡ ಎಲ್ಲ ನಾರ್ಮಲ್ ಆಗಿರೋ ಚಾನ್ಸಸ್ಸೇ ಇರುತ್ತೆ. ಬಟ್ ನೀವು 6 months ಅಷ್ಟೇ ಅಂತೀರಾ ಟ್ರೈ ಮಾಡಿ. ಸೊ ಇನ್ನೂ ಒಂದು 6 months ನೀವು ಆ ಟೈಮಿಂಗ್ನ ಕೋಯಿನ್ಸೈಡ್ ಮಾಡಿಕೊಂಡು ಕರೆಕ್ಟಾಗಿ 9th ಡೇಯಿಂದ 19th ಡೇವರೆಗೂ ಆಲ್ಟರ್ನೇಟ್ ಡೇ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಆವಾಗ ಸ್ಪರ್ಮ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಹಾಗಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಎಲ್ಲ ನೀವು ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ. ಒಂದು ಮಗು ಆಗಿರೋವಾಗ ಇನ್ನೊಂದರಲ್ಲಿ ಆಗಲ್ಲ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಟ್ಕೋಬೇಡಿ. ಓಕೆ, ಈಗ ಹುಬ್ಬಳ್ಳಿಯಿಂದ ಸವಿತಾ ಕರೆ ಮಾಡಿದ್ದಾರೆ. ಸವಿತಾ, ನಿಮ್ಮ ಪ್ರಶ್ನೆ ಏನು? ಹಲೋ ಮೇಡಮ್, ನಾನು ಈಗ 8 months ಇದ್ದೀನಿ. ನಾನು ನಿನ್ನೆ ಹಲಸಿ ಹಣ್ಣು ತಿಂದೆ. ಸೊ ಹಲಸಿ ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ರಲ್ಲ ಮೇಡಮ್, ಅದಕ್ಕೆ ಹಚ್ಚಿದ್ದೆ ನಾನು. ಓಕೆ, ಸೊ ನೀವೀಗ ಆಲ್ರೆಡಿ ತಿಂದಿದ್ದೀರಾ ಅಂದರೆ ಖಂಡಿತ ಯೋಚನೆ ಮಾಡಬೇಡಿ. ನಾನು ಯಾಕೆ ಹೇಳಿದೆ ಅಂದರೆ ಈಗಾಗಲೇ ನಾನು ಹೇಳ್ದನಲ್ಲ, ಯೂಟ್ರಸ್ ಕಂಟ್ರಾಕ್ಷನ್ಸ್ ಆಗುತ್ತೆ, ಅದಕ್ಕೋಸ್ಕರ ಅವಾಯ್ಡ್ ಮಾಡಿ. ಅದರಲ್ಲೂ ಪಪ್ಪಾಯ, ಹಲಸಿನ ಹಣ್ಣು, ಮಾವಿನ ಹಣ್ಣು ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಷ್ಟೇ ಹೇಳಿದೆ. ಫುಲ್ಲು ತಿಂದ್ಬಿಟ್ರೆ ಅದನ್ನು ಯೋಚನೆ ಮಾಡಿ ಅಂತ ಹೇಳಿಲ್ಲ. ಸೊ ಖಂಡಿತ ಏನೂ ಆಗಲ್ಲ ಅಂತ ಕೇಳ್ತಿದ್ದಾರೆ. ಏನೂ ಆಗಲ್ಲ, ಏನಾಗಲ್ಲ. ನೀವು ನೆನ್ನೆ ತಾನೇ ತಿಂದಿದ್ದು, ಇಷ್ಟೊತ್ತಿಗಾಗಲೇ ಏನಾದರೂ ತೊಂದರೆ ಇದ್ದರೆ ಕಾಣಿಸಿರೋದು, ಇಲ್ಲಿವರೆಗೂ ಏನಾಗಲ್ಲ ಅಂದಮೇಲೆ ಅದು ಡೈಜೆಸ್ಟ್ ಆಗಿ ಆಚೆ ಹೊಟ್ಟು ಹೋಗಿರುತ್ತೆ. ಸೊ ಖಂಡಿತ ಏನಾಗಲ್ಲ, ನೀವೇನು ಚಿಂತೆ ಮಾಡಬೇಡಿ. ಓಕೆ, ಐ ಥಿಂಕ್ ಸವಿತಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು. ಚಂದ್ರಿಕಾ ಅವರೇ, ಈಗ ಪ್ರೆಗ್ನೆಂಟು ಆಗ್ತಾರೆ, ಡೆಲಿವರಿ ಆಗೋಗುತ್ತೆ, ಮತ್ತೆ ತಮ್ಮ ಕೆಲಸ ಶುರು ಮಾಡಬೇಕಾಗತ್ತೆ ಹೊರಗಡೆ ಹೋಗಿ. ಆದರೆ ಸಾಮಾನ್ಯವಾಗಿ ಎಲ್ಲ ವೈದ್ಯರು ಹೇಳೋದು ಅಂದರೆ 1 ವರ್ಷದವರೆಗೂ ಮಗುಗೆ ತಾಯಿ ಎದೆ ಹಾಲು ತುಂಬ ಮುಖ್ಯ ಅಂತ. ಆದರೆ ಇವಾಗಿನ ವರ್ಕಿಂಗ್ ವುಮೆನ್ಗೆ ಅಷ್ಟು ಟೈಮು ಇರೋದಿಲ್ಲ. ಆಗ್ತಿದ್ದಂಗೆ 6 ತಿಂಗಳೇ ಮ್ಯಾಕ್ಸಿಮಮ್ ಅನ್ಸುತ್ತೆ ಅವರು ಮನೇಲಿರೋದಕ್ಕಾಗೋದು. ಕೆಲಸಕ್ಕೂ ಹೋಗಬೇಕಾಗತ್ತೆ, ಮಕ್ಳಿಗೆ ಫೀಡಿಂಗು ಮಾಡಬೇಕಾಗತ್ತೆ. ಇದು ಎರಡು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ? ಕೆಲವು ಇದನ್ನು ಮೆಥಡ್ಸ್ನ ಅವರೇ ಶುರು ಮಾಡ್ಕೋಬೇಕಾಗತ್ತೆ. ಒಂದಂದರೆ ಈ ಕೆಲವು ಆಫೀಸುಗಳಲ್ಲಿ ಈ ಥರ ಮಗು ಚಿಕ್ಕ ಮಕ್ಕಳಿದೆ ಅನ್ನೋಂಥವ್ರಿಗೆ ಅಲ್ಲೇ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಒಂದು ಅರೇಂಜ್ ಮಾಡಿರ್ತಾರೆ. ಸೊ ಅಂಥ ಕಡೆ ತಾಯಿ ಮಗುನ ಜೊತೆನೇ ಕರ್ಕೊಂಡು ಹೋಗಿ ಅಲ್ಲಿ ಆವಾಗವಾಗ ಟೈಮ್ ಮಾಡಿಕೊಂಡು ಫೀಡ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಅದು ಬೆಸ್ಟ್ ಆಪ್ಷನ್. ಅದು ಆ ರೀತಿ ಫೆಸಿಲಿಟಿ ಇಲ್ಲ ಅಂದರೆ ಮನೆಯಲ್ಲಿ ಬೇರೆ ಯಾರಾದರೂ ಮಗುನ ನೋಡ್ಕೊಳ್ತಾ ಇರ್ತಾರೆ, ಇವರು ಕೆಲಸಕ್ಕೆ ಹೋಗಬೇಕು ಅನ್ನೋಂಥ ಸಿಚುವೇಷನಲ್ಲಿ ಹೋಗೋವಾಗಲೇ ಹಾಲನ್ನ ಸ್ಕ್ವೀಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಈವನ್ ಫ್ರಿಡ್ಜಲ್ಲಿ ಕೂಡ ಇಟ್ಬಿಟ್ಟು ಹೋಗ್ಬೋದು. ಅದರಿಂದ ಏನು ತೊಂದರೆ ಆಗಲ್ಲ? ಏನು ತೊಂದರೆ ಆಗಲ್ಲ. ಕೊಡೋಕ್ಕೆ ಮುಂಚೆ ಅದನ್ನು ಬಿಸಿ ಮಾಡಿ ಕೊಡ್ಬೋದು. ಓಕೆ, ಈಗ ದಾವಣಗೆರೆಯಿಂದ ಶಶಿಕಲಾ ಕರೆ ಮಾಡಿದ್ದಾರೆ. ಶಶಿಕಲಾ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಈಗ 4 ವರ್ಷ ಆಯ್ತು ಮದುವೆ ಆಗಿ, ಇನ್ನ ಮಕ್ಕಳಾಗಿಲ್ಲ. ಓಕೆ, ಚಂದ್ರಿಕಾ ಅವರು ಉತ್ತರಿಸ್ತಾರೆ. ಶಶಿಕಲಾ ಅವರೇ, 4 ವರ್ಷ ಆಯಿತು ಅಂತ ಹೇಳಿದ್ರಿ ಅಷ್ಟೇ ನೀವು. ಬಟ್ ಆದರೆ ಏನಾದರೂ ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀರಾ ಇಲ್ವಾ ಹೇಳಿಲ್ಲ.
ಮಾಡ್ತಿದೀವಿ ಮೇಡಮ್. ಹಾಂ ಹಾಂ, ಇಬ್ರಿಗೂ ಮಾಡಿಸ್ಕೊಂಡಿದ್ದೀರಾ? ಇಬ್ರಿಗೂ ಮಾಡ್ಕೊಂಡಿದೀವಿ. ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಹಾಂ, ನಮ್ಮ ಮನೆಗೆ ಸ್ವಲ್ಪ ಈಟಿನಿಂದ ವೀರಣ ಸಂಖ್ಯೆ ಕಮ್ಮಿ ಇದೆ ಅಂತ ಅಂದಿದ್ರು. ನಿಮ್ಮ ಹಸ್ಬೆಂಡ್ದು ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಏನು ಹೇಳಿದ್ದಾರೆ? ವೀರಣ ಸಂಖ್ಯೆ ಕಮ್ಮಿ ಇದೆ, ಅಂಡಾಣುಗಳು ಕಡೆ ಆಗ್ತಿದೆ ಅಂತ ಹೇಳಿದ್ರು. ಓಕೆ, ಸೊ ಅದು ಕಮ್ಮಿ ಇದೆ ಮತ್ತು ಆ್ಯಕ್ಟಿವ್ ಫಾರ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅನ್ನೋವಾಗ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಮಾತ್ರೆಗಳೆಲ್ಲ ಇದೆ. ಅದನ್ನು ಒಂದು 3 ತಿಂಗಳೋ ಇಲ್ಲ 4 ತಿಂಗಳೋ ತೊಗೊಳಕ್ಕೆ ಹೇಳಿ, ಮತ್ತೆ ಅದನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ಸಕ್ಕೆ ಹೇಳಿ. ಆವಾಗ ಅದೇನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ಕೊಂಡ್ರೆ ಖಂಡಿತ ಮಗು ಆಗುತ್ತೆ. ಆಗುತ್ತೆ. ಓಕೆ ಶಶಿಕಲಾ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು. ಓಕೆ, ಈಗ ಶಶಿ ಅಂತ ಇನ್ನೊಬ್ರು ಕಾಲ್ ಮಾಡಿದ್ದಾರೆ. ಶಶಿ, ನಿಮ್ಮ ಪ್ರಶ್ನೆ ಏನು? ಹಲೋ, ಹೇಳಿ ಶಶಿ. ಶ್ರೀದೇವಿ ಮೇಡಮ್. ಓಕೆ ಶ್ರೀದೇವಿ, ಹೇಳಿ. ಮೇಡಮ್, ಈಗ ನನಗೆ 6 ಮಂತ್ಸ್ ಆಗಿದೆ. ಆ್ಯಕ್ಚುಲಿ ಇದು ಸ್ಕ್ಯಾನ್ ಮಾಡಿಸಿದಾಗ ಆ ಸ್ಕ್ಯಾನಿಂಗಲ್ಲಿ ಅಸೆಸರಿ ಲೋಬ್ ಆಫ್ ಪ್ಲೆಸೆಂಟಾ ಇಸ್ ನೋಟೆಡ್ ಆನ್ ದಿ ಪೋಸ್ಟೀರಿಯರ್ ವಾಲ್ ಅಂತ ಬಂದಿದೆ. ಹಾಂ, ಏನು ಲೋ ಲೈಯಿಂಗ್ ಪ್ಲಾಸೆಂಟಾನಾ? ಅಲ್ಲ, ಅಸೆಸರಿ ಲೋಬ್. ಆಕ್ಸೆಸರಿ ಲೋಬ್, ಓಕೆ. ಪ್ಲೆಸೆಂಟಾ ಈಸ್ ನೋಟೆಡ್ ಆನ್ ಹಾಂ ದಿ ಪೋಸ್ಟೀರಿಯರ್ ವಾಲ್ ಅಂತ ಬಂದಿದೆ. ಓಕೆ, ದಟ್ ಈಸ್ ಆಕ್ಸೆಸರಿ ಲೋಬ್ ಬಿಡಿ. ಮೇನ್ ಪ್ಲಾಸೆಂಟಾ ಬಗ್ಗೆ ಏನು ಕಾಮೆಂಟ್ ಬಂದಿದೆ? ಅದು ಬೇರೆ ಎಲ್ಲ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಅಲ್ಲ, ನಾನು ಕೇಳ್ತಾ ಇರೋದು, ಈಗ ನೀವು ಆಕ್ಸೆಸರಿ ಲೋಬ್ ಅಂತ ಹೇಳಿದ್ರಲ್ಲ, ಅದು ಒಂದು ಮೇನ್ ಪ್ಲಾಸೆಂಟಾ ಇರುತ್ತೆ, ಅದಕ್ಕೆ ಇನ್ನೊಂದು ಅಡಿಷನ್ ಆಗಿ ಇನ್ನೊಂದು ಚಿಕ್ಕ ಪ್ಲಾಸೆಂಟಾ ಥರ ಒಂದು ಎಕ್ಸ್ಟೆನ್ಷನ್ ಇರುತ್ತೆ, ಅದನ್ನು ನಾವು ಆಕ್ಸೆಸರಿ ಲೋಬ್ ಅಂತ ಹೇಳ್ತೀವಿ. ಓಕೆ. ಸೊ ಈಗ ಮೇನ್ ಪ್ಲಾಸೆಂಟಾ ಬಂದು ಫಂಡಲ್ ಅಟ್ಯಾಚ್ಮೆಂಟ್ ಅಂತೆಲ್ಲ ಏನಾರು ಹೇಳಿದ್ರು ಅಂದರೆ ನೀವೇನು ವರಿನೇ ಮಾಡಬೇಡಿ, ಇದೆಲ್ಲ ನಾರ್ಮಲ್. ಓಕೆ ಮೇಡಮ್, ಅಂದರೆ ಅವರು ಡೆಲಿವರಿ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಹೌದು, ನೀವೀಗ 6 ತಿಂಗಳು ಅಂತ ಹೇಳಿದ್ರಲ್ವಾ? ಹೌದು. ಒಂದೊಂದ್ಸಲ ಈವನ್ ಅದು ಲೋ ಲೈಯಿಂಗ್ ಇದ್ರೂ ಕೂಡ ಅದು ಮೈಗ್ರೇಟ್ ಆಗುತ್ತೆ, ಅಂದರೆ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಯೂಟ್ರಸ್ಸು ಮಗು ಬೆಳೀತಾ ಪ್ಲಾಸೆಂಟಾ ಕೂಡ ಮೇಲ್ಗಡೆ ಹೋಗುತ್ತೆ. ಹಾಗಾಗಿ ನಾವು 6th ಮಂತಲ್ಲಿ ಈ ಥರ ಒಂದು ಸ್ವಲ್ಪ ಮೈಲ್ಡಾಗಿ ಏನಾದ್ರು ನಾವು ಫೈಂಡಿಂಗ್ ಸಿಕ್ಕಿದ್ರು ಕೂಡ ನಾವು ಅದನ್ನು ಅಷ್ಟೊಂದು ಸಿಗ್ನಿಫಿಕೆನ್ಸ್ ಕೊಡೋದಿಲ್ಲ ಅದಕ್ಕೆ. ಓಕೆ ಮೇಡಮ್. ಸೊ ಇನ್ನು ನೀವು 8th 9th ಮಂತಲ್ಲೆಲ್ಲ ಸ್ಕ್ಯಾನ್ ಮಾಡಿದಾಗ ಯಾವ ರೀತಿ ರಿಪೋರ್ಟ್ ಬರುತ್ತೆ ನೋಡಿಕೊಂಡು ನಿಮ್ಗೆ ಏನು ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ನಂಗೆ ಸ್ಟಾರ್ಟಿಂಗ್ 3 ಮಂತ್ಸ್ ಫುಲ್ಲು ಬ್ಲೀಡಿಂಗ್ ಇತ್ತು ಮ್ಯಾಮ್. 3 ಮಂತ್ಸ್ ವರೆಗೂ ಡೈಲಿ ಬ್ಲೀಡಿಂಗ್ ಆಗ್ತಾ ಇತ್ತು, ಲಂಪ್ಸ್ ತರ. ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಇಷ್ಟೊತ್ತಿಗಾಗಲೇ ನೀವು ಸ್ಕ್ಯಾನಿಂಗ್ ಮಾಡಿಸಿ ಮಗು ಬಗ್ಗೆ ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ ನಿಮಗೆ. ಸೊ ಅದೆಲ್ಲ ನಾರ್ಮಲ್ ಇದೆ ಬೆಳವಣಿಗೆ ಅಂದರೆ ನೀವೇನು ವರಿ ಮಾಡಬೇಕಾಗಿಲ್ಲ. ಓಕೆ ಶ್ರೀದೇವಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾವು ಅನ್ಕೋತೀವಿ. ಚಂದ್ರಿಕಾ ಅವರೇ, ಸಾಕಷ್ಟು ಕಾಲರ್ಸ್ ಅಂದರೆ ಈ ತಾಯ್ತನ ಅನ್ನೋದೇ ಒಂದು ಅದ್ಭುತ, ಅದ್ರ ಬಗ್ಗೆ ಎಷ್ಟೊಂದು ಕುತೂಹಲ ಇರುತ್ತೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ವರ್ಕಿಂಗ್ ವುಮೆನ್ ತಾಯ್ತನ ಆಸೆ ಇದ್ದೇ ಇರುತ್ತೆ, ಆದರೆ ಯಾವ ರೀತಿ ಅದನ್ನು ಪೂರೈಸ್ಕೋಬೇಕು, ಹಾಗೆ ಪ್ರೆಗ್ನೆಂಟ್ ಆದಮೇಲೆ ಯಾವ ರೀತಿ ಕೇರ್ ತಗೋಬೇಕು ತಿಳ್ಕೊಂಡ್ರಲ್ಲ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.